ಕ್ರಿಕೆಟ್ ಪಂದ್ಯಾಟ ನಡೀತಾ ಇದ್ದ ವೇಳೆ ಆಟಗಾರರ ಮೇಲೆ ಜೇನುನೊಣಗಳು ಅಟ್ಯಾಕ್ ಮಾಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದಲ್ಲಿ ನಡೆದಿದೆ. ಉಳ್ಳಾಲದ 9 ಕೆರೆ ಸಮೀಪ ನಡೀತಾ ಇದ್ದ ಕ್ರಿಕೆಟ್ ಪಂದ್ಯಾಟದ ಸಮಯದಲ್ಲಿ ಈ ಘಟನೆ ನಡೆದಿದ್ದು ಆಟಗಾರರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಜೇನುನೊಣದ ದಾಳಿಯಿಂದಾಗಿ ಇಡೀ ಪಂದ್ಯಾಟವನ್ನೇ ಆಯೋಜಕರು ರದ್ದು ಮಾಡಬೇಕಾಯಿತು. ಅಷ್ಟಕ್ಕೂ ಅಲ್ಲಿ ಜೇನುನೊಣಗಳ ದಾಳಿಗೆ ಕಾರಣವಾಗಿದ್ದೇ ಈ ಕ್ರಿಕೆಟ್ ಪಂದ್ಯಾಕೂಟ ಅನ್ನೋದು ವಿಶೇಷ. 9 ಎಕರೆಯ ಅನಿಲ್ ಕಾಂಪೌಂಡ್ನಲ್ಲಿ ಸ್ಥಳೀಯರು ಈ ಕ್ರಿಕೆಟ್ ಪಂದ್ಯಾಟ ಆಯೋಜನೆ ಮಾಡಿದ್ರು. ಕ್ರಿಕೆಟ್ ಪಂದ್ಯಾಟ ನಡೀತಾ ಇರುವಂತಹ ಸಮಯದಲ್ಲಿ ಓರ್ವ ಬ್ಯಾಟ್ಸ್ಮನ್ ಹೊಡೆದ 6 ಮೈದಾನದ ಹೊರಗಿದ್ದ ತೆಂಗಿನ ಮರಕ್ಕೆ ಹೋಗಿ ಬಿದ್ದಿದೆ. ತೆಂಗಿನ ಮರದಲ್ಲಿದ್ದಂತಹ ಜೇನುಗೂಡಿಗೆ ಬಾಲ್ ಬಿದ್ದಿದೆ ತಡ ಜೇನುನೊಣಗಳು ದಾಳಿ ಶುರು ಮಾಡಿವೆ. ಅಲ್ಲಿದ್ದಂತಹ ಆಟಗಾರರು, ಕ್ರಿಕೆಟ್ ನೋಡಲು ಬಂದಿದ್ದ ಪ್ರೇಕ್ಷಕರು ಎಲ್ಲರ ಮೇಲೂ ಕೂಡ ದಾಳಿ ನಡೆಸಿದೆ. ಜೇನುನೊಣಗಳ ದಾಳಿಗೆ ಅಲ್ಲಿದ್ದ ಎಲ್ಲರೂ ದಿಕ್ಕಾಪಾಲಾಗಿ ಓಡಿ ಜೇನುನೊಣಗಳ ಕಡಿತದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಹಲವರಿಗೆ ಜೇನುನೊಣಗಳು ಚುಚ್ಚಿದ್ರೆ ಇನ್ನು ಕೆಲವರು ಓಡಿ ತಪ್ಪಿಸಿಕೊಂಡಿದ್ದಾರೆ. ಗೂಡಿಗೆ ಬಾಲ್ ಬಿದ್ದ ಕಾರಣ ಡಿಸ್ಟರ್ಬ್ ಆಗಿದ್ದ ಜೇನುನೊಣಗಳು ಸುಮಾರು ಹೊತ್ತು ಮೈದಾನದಲ್ಲಿ ಹಾರಾಟ ನಡೆಸಿವೆ. ಹೀಗಾಗಿ ಕೊನೆಗೆ ಕ್ರಿಕೆಟ್ ಪಂದ್ಯಾಟವನ್ನೇ ರದ್ದು ಮಾಡಿ ಎಲ್ಲರೂ ತಮ್ಮ ಮನೆಗಳಿಗೆ ತೆರಳಿದ್ದಾರೆ. ಈ ಘಟನೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಾರು